ಆರ್ ಟಿ ಐ ಬೇಕೋ ಬೇಡವೋ? ಪ್ರಜಾಕೀಯ ಪ್ರಕಾರ ಆರ್ ಟಿ ಐ ಬೇಡ, ರಾಜಕೀಯ ಪ್ರಕಾರ ಆರ್ ಟಿ ಐ ಬೇಕು. ಯಾಕೆ ಅಂದರೆ ಈಗ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ಪ್ರತಿ ಇಲಾಖೆಗಳು ತಮ್ಮ ತಮ್ಮ ವೆಬ್ಸೈಟ್ಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ದಾಖಲೆಗಳನ್ನ ಆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ಬೋದು. ಆದರೆ ಈ ಸಿಸ್ಟಮ್ಮು ಅಪ್ಲೋಡ್ ಮಾಡ್ತಾ ಇಲ್ಲ, ಅಂದರೆ ಇವರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ. ಆದ್ದರಿಂದ ಪ್ರಸ್ತುತ ಆರ್ ಟಿ ಐ ಬೇಕೇ ಬೇಕು. ಆರ್ ಟಿ ಐನ ಪ್ರತಿಯೊಬ್ಬರೂ ಹಾಕಬೇಕು. ಇದು ನಮಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಒಂದು ಅಧಿಕಾರ. ಆರ್ ಟಿ ಐ ಅಂದರೆ ಸಾಕಷ್ಟು ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ಯಾರಾದರೂ ಒಂದು ಊರಲ್ಲಿ, ಒಂದು ವಾರ್ಡಲ್ಲಿ ಆರ್ ಟಿ ಐ ಅರ್ಜಿ ಹಾಕಿದ್ದಾರೆ ಅಂದರೆ ಸಾಕು, ಏನೋ ಆರ್ ಟಿ ಐ ಅರ್ಜಿ ಹಾಕಿದಾನಂತ ಅದು ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ. ಆರ್ ಟಿ ಐ ಅರ್ಜಿ ಹಾಕಿದರೆ ಅವನು ಆರ್ ಟಿ ಐ ಕಾರ್ಯಕರ್ತನಂತೆ, ಅವನು ಅರ್ಜಿ ಹಾಕಿದಾನಂತೆ, ಇದು ಇಡೀ ಊರಲ್ಲೆಲ್ಲ ಗುಲ್ಲಾಗ್ಬಿಡುತ್ತೆ. ಅರ್ಜಿ ಹಾಕಿದಾನಂತೆ ರೀ. ಇದು ನಮ್ಮ ಅಧಿಕಾರ ಕಣ್ರಿ. ಪ್ರತಿಯೊಂದು ಸರ್ಕಾರದ ಮಾಹಿತಿ ಕೇಳೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಸರ್ಕಾರದ ಸಾಕಷ್ಟು ವಿಷಯಗಳು ನಮಗೆ ಗೊತ್ತೇ ಆಗಲ್ಲ. ನಾವು ತಿಳ್ಕೊಬೇಕು ಅಂತಂದರೆ ಅವ್ರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲ್ಲ. ನಾವು ಕೊನೆ ದಾರಿ ಏನು ಅಂದರೆ ಆರ್ ಟಿ ಐ ಕೇಳೋದ್ರಲ್ಲಿ ತಪ್ಪೇನಿದೆ? ಆದ್ದರಿಂದ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆರ್ ಟಿ ಐ ಬಗ್ಗೆ ಯಾವ ರೀತಿ ಬರೀಬೇಕು, ಏನು ಪ್ರಶ್ನೆ ಕೇಳಬೇಕು, ಇದರ ಸಂಪೂರ್ಣ ಮಾಹಿತಿನ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿರ್ತೀನಿ. ನೀವು ಕಮೆಂಟ್ ಹಾಕಿ, ನನಗೆ ತಿಳಿದಷ್ಟು ಸಾಧ್ಯವಾದಷ್ಟು ನಿಮಗೆ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.